ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಚಾನೆಲ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ನಮ್ಮ ಗದ್ದೆ, ಇವತ್ತು ನೋಡಿ ನಾವು ಕುಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇವತ್ತು ನಾವು ಕುಯ್ತಾ ಇದ್ದೇವೆ. ಈಚೆ ಎಲ್ಲ ಆಗಿದೆ, ಇವರು ಕಟ್ಟುತ್ತಾ ಇದ್ದಾರೆ. ಇಲ್ಲಿ ಪಕ್ಕದ ಗದ್ದೆ ನೋಡಿ ಆಚೆ ಈಗ ಕಾಣ್ತಾ ಇದೆ. ಇನ್ನೊಂದು ಒಂದು ವಾರಕ್ಕೆ ಏನಿಲ್ಲ, ಗದ್ದೆ ಎಲ್ಲ ಖಾಲಿ ಖಾಲಿ. ನೋಡಿ ಅಪ್ಪನವರೆಲ್ಲ ಹೋದ್ರು. ನಾನು ನೋಡಿ ಇಷ್ಟು ಲಗೇಜ್ ಎಲ್ಲ ತಗೊಂಡು ಹೋಗ್ತಾ ಇದೆ. ಇದು ನಮ್ಮದು ಒಂದು ದಿವಸಕ್ಕೆ ಕುಯ್ದು ಆಗ್ತದೆ, ಸ್ವಲ್ಪನೇ ಇರೋದು. ನೋಡಿ ಎಲ್ಲ ಹಣ್ಣಾಗಿದೆ, ಚೆನ್ನಾಗಿ ಒಣಗಿದೆ ಇವತ್ತು ಈ ವರ್ಷ. ಆ ಮೂಲೆಯಿಂದ ಆ ಮೂಲೆಗೆ ನೋಡಿ ಅದು ಉದ್ದ ಬರ್ತದಲ್ಲ, ಅಷ್ಟು ಇವತ್ತು ಕುಯ್ಲಿಕ್ಕಿರೋದು. ಈಗ ನೋಡಿ ಇದು ಕುಯ್ತಾ ಇದ್ದಾರೆ. ನಾನು ಬರುವಾಗ ಒಂದು ಅರ್ಧ ಗಂಟೆ ಲೇಟ್ ಆಯಿತು, ಅಷ್ಟರಲ್ಲಿ ಇಷ್ಟು ಕುಯ್ದಾಯ್ತು ಇವರು. ಈ ಗದ್ದೆಯಲ್ಲಿ ನೋಡಿ ಹಂದಿ ಕಾಟ ತುಂಬ ಇದೆ, ಎಲ್ಲರ ಗದ್ದೆಗೂ ಬಂದಿದೆ. ಇದು ನೋಡಿ ಎಷ್ಟು ರೌಂಡಾಗಿ ನೋಡಿ ಎಲ್ಲ ಹಾಳು ಮಾಡಿದೆ, ಆಚೆ ಈಚೆ ಮಾಡಿ ಹಾಕಿದೆ. ನೋಡಿ ಅದು ಕುಯ್ಲಿಕ್ಕೆ ತುಂಬ ಕಷ್ಟ. ಅಲ್ಲೆಲ್ಲಿ ಒಂದೊಂದು ರೌಂಡ್ ಎಲ್ಲ ಹಾಳು ಮಾಡಿ ಹಾಕಿದೆ. ನೋಡಿ ನಮ್ಮ ಏರಿನ ಹೇಗೆ ಮಾಡಿ ಹಾಕಿದೆ ಅಂತ. ಅಲ್ಲಿ ತರಕಾರಿ ಗಿಡನ ಅಥವಾ ಕಾಫಿ ಗಿಡ ನೆಡಲಿಕ್ಕೆ ಗುಂಡಿ ತೆಗೆದಿರ್ಬೋದು. ನೋಡಿ ಹಾಗೆ ತೆಗೆದಿದೆ. ಇದರದ್ದು ಈಚೆ ಅಂತೂ ಹೇಳೋದೇ ಬೇಡ, ಫುಲ್ ನೋಡಿ. ಯಾವ ಟೈಮಲ್ಲಿ ಬಂದು ಈ ಥರ ಎಲ್ಲ ಮಾಡ್ತದೆ ಅಂತ ಗೊತ್ತಿಲ್ಲ. ನೋಡಿ ಈ ಸೈಡೆಲ್ಲ ಏರಿ ಇಲ್ಲವೇ ಇಲ್ಲ, ಇನ್ನು ಕಟ್ಟಿ ಆಗಬೇಕಷ್ಟೇ ಏರಿ. ಆಚೆ ಭತ್ತ ಸಹ ಹಾಳಾಗಿದೆ, ಏರಿ ಸಹ ಹೋಗಿದೆ. ನೋಡಿ ಆಗ್ತಾ ಬಂತು. ಇದು ದೊಡ್ಡ ಗದೆ, ಇದು ಮಧ್ಯಾಹ್ನಕ್ಕೆ ಆಗಿದೆ ನಮ್ಮದು ದೊಡ್ಡ ಗದೆ. ಇಲ್ಲಿ ಒಂದು 3 ಗದ್ದೆಗೆ ತುಂಬ ನೆರಳಾಯ್ತು ಅನಿಸುತ್ತೆ. ಮತ್ತು ಪಕ್ಷಿಗಳೆಲ್ಲ ತಿಂದು ಇದು
ತುಂಬ ಉದ್ದ ಸಹ ಬಂದಿತ್ತು. ಹಾಗೇನು ಜಾಸ್ತಿ ಗೊಬ್ಬರ ಸಹ ಹಾಕಲಿಲ್ಲ, ನಾವು ಸಗಣಿ ಗೊಬ್ಬರ ಮಾತ್ರ ಹಾಕಿದ್ದು. ಅದು ಯಾಕೆ ಅಷ್ಟು ಹೈಟ್ ಬಂತು ಸಹ ಗೊತ್ತಿಲ್ಲ. ಇದರಲ್ಲಿ ಭತ್ತ ತುಂಬ ಕಡಿಮೆ, ಎಲ್ಲ ಅಡ್ಡ ಬಿದ್ದಿದೆ ಗಾಳಿಗೆ. ಭತ್ತ ತುಂಬ ಕಡಿಮೆ, ಬರೀ ಹುಲ್ಲಿಗೆ ಮಾತ್ರ ಈ 3 ಗದ್ದೆ ಆಗ್ತದೆ ನೋಡಿ. ಇದರಲ್ಲಿ ಭತ್ತ ಎಂತ ಇಲ್ಲ, ಭತ್ತ ಎಲ್ಲ ಹಕ್ಕಿ ತಿಂದಾಗಿದೆ. ಬರೀ ಗೌತಲೆ ಮಂತರು ಕೊಣೆ ಒಟ್ಟು ಇದೀಗ ನಮ್ಮದು ಕೆರೆ ಹೊಳೆ ಸೈಡ್ ಇರುವಂತಹ ಗದ್ದೆ ಕುಯ್ತಾ ಇದ್ದೇವೆ. ಇದು ಆಗುವಾಗ ಒಂದು 3 ಗಂಟೆ ಏನೋ ಆಗಿದೆ ಈ ಗದ್ದೆಗೆ ನಾವು ಇಳಿಯುವಾಗ. 4 ಗಂಟೆ ಆಗುವಾಗ ಈ ಗದ್ದೆ ಆಗಿದೆ, 1 ಗಂಟೆಯಲ್ಲಿ ಮುಗಿಸಿದ್ದೇವೆ. ಆದರೆ ತಾರಮಾರ ಬಿದ್ದಿದೆ, ಮತ್ತು ಅದರಲ್ಲಿ ಭತ್ತ ಸಹ ಕಮ್ಮಿ ಅಂತ ಹೇಳಿದೆ ಅಲ್ವಾ, ಹಾಗೆ ಬೇಗ ಆಯಿತು. ನೋಡಿ, ನಾವು ಇಲ್ಲಿ ಕುಯ್ತಾ ಇರಬೇಕಾದ್ರೆ ಒಂದು ಆಮೆ ಸಿಕ್ತು ನೋಡಿ, ಒಂದು ಸಿಕ್ತು. ಅಷ್ಟರಲ್ಲಿ ಇನ್ನೊಂದು ಸಾಚೆ, ಇನ್ನೊಂದು ಸಿಕ್ತು, ತೋರಿಸ್ತೇನೆ. ಇದು ಗದ್ದೆ ಸಹ ಕುಯ್ಲಿ ಆಗಿದೆ. ಈ ಸೈಡ್ ನೋಡಿ ಎಂತ ಅದರಲ್ಲಿ ಭತ್ತ ಇರೋ ತರ ಕಾಣ್ತಾ ಇದೆ ನಿಮಗೆ, ಬರೀ ಹುಲ್ಲು ಫುಲ್ ಅಡ್ಡ ಬಿದ್ದೋಗಿರ್ತದೆ, ಅದರಲ್ಲಿ ಎಂತ ಸಹ ಹುಲ್ಲಿಲ್ಲ ನೋಡಿ. ಆ ಸೈಡ್ ಸ್ವಲ್ಪ ನಿಂತಿದೆ, ಅದು ಬಾನವಿ ನಟ್ಟಿದ್ದು ಸ್ವಲ್ಪ ಸ್ಟ್ರೈಟ್ ನಿಂತಿದೆ. ಬಾಕಿ ಎಲ್ಲ ಬಿದ್ದಿದೆ. ಇದ್ರಲ್ಲಿ ನೋಡಿ ಒಂದು 10 ತೆನೆಯಲ್ಲಿ ಕುಯ್ತಾ ಇರೋದು ನಮ್ಮ ಬಾನವಿ ನೆಟ್ಟಿದ್ದು. ನೀವು ಬೇಕಾದ್ರೆ ನಾನು ಜುಲೈ ವ್ಲಾಗಲ್ಲಿ ನೋಡಿ ಗದ್ದೆ ನಾಟಿದ್ದೆಲ್ಲ ವಿಡಿಯೋ ಹಾಕಿದ್ದೇನೆ ನೋಡಿ. ಈಗ 2 ಆಮೆ ಸಿಕ್ಕಿದೆ ನೋಡಿ. ಮತ್ತೆ ಅದನ್ನಾಗಿ ಬಿಟ್ಟು ಬಂದು, ಇದು ನಮ್ಮದು ಬೀಜದ ಗದ್ದೆ, ಅಂದರೆ ನಾವು ಪೈರು ಹಾಕುವಾಗ ಬೀಜ ಹಾಕ್ತೀವಲ್ಲ ಆ ಗದ್ದೆ ಇದು. ಅದನ್ನು ಲಾಸ್ಟ್ ಕುಯ್ಯೋದು, ತುಂಬ ಹಣ್ಣಾಗಲಿಲ್ಲ ಅಂತ ಹೇಳಿ ನಾವು ಆಚೆ ಹೋಗಿದ್ದು. ಅದೆಲ್ಲ ಕುಯ್ದು ಲಾಸ್ಟಿಗೆ 4 ಗಂಟೆ ಮೇಲೆ ಇದನ್ನು ಕುಯ್ದಿದ್ದು. ಒಂದು 5:15, 5:45 ಆಗುವಾಗ ಇದು ಫುಲ್ ಗದ್ದೆ ಆಗಿದೆ ನೋಡಿ. ಒಂದು ದಿವಸ ಕುಯ್ಲಿಕ್ಕೆ, ಒಂದು ದಿವಸ ಅದನ್ನು ಒಣಗಿಸಿದ್ದು, ಇನ್ನೊಂದು ದಿವಸ ಹೊತ್ತಿ ಅಪ್ಪ ಅಮ್ಮ ಕಟ್ಟಿದ್ರು, ನಾನು ಹೊತ್ತೆ, ಮತ್ತು ಅಪ್ಪ ಅಮ್ಮ ಸಹ ಬಂದಿದ್ರು ಹೊರಲಿಕ್ಕೆ, ಮತ್ತು ಲಾಸ್ಟಿಗೆ ಒಂದಿನ ಬಡಿಲಿಕ್ಕೆ. ಟೋಟಲ್ 4 ದಿವಸದಲ್ಲಿ ನಮ್ಮ ಗದ್ದೆ ಕೆಲಸ ಮುಗಿಯಿತು. ನೋಡಿ, ಎಲ್ಲರೂ ಈಗ ಜಾಸ್ತಿ ಅಂದರೆ ಗದ್ದೆಲ್ಲೇ ಬಡಿತಾರೆ, ಗದ್ದೆಲೆ ಟಾರ್ಪಲ್ ಹಾಕಿ ಅದರಲ್ಲೇ ಬಡಿತಾರೆ. ಆದರೆ ನಾವು ಬೇಡ ಅಂಗಳದಲ್ಲೇ ಮಾಡುವ ಅಂತ, ಇಲ್ಲದ್ರಲ್ಲಿ ಗದ್ದೆಲಿ ಮಾಡಿದರೆ 2 ಕೆಲಸ. ಅಲ್ಲಿ ಬಡ್ದ ಮೇಲೆ ಭತ್ತನೂ ಹೊರಬೇಕು, ನೆಕ್ಸ್ಟ್ ಆ ಬೈ ಹುಲ್ಲಿದೆ ಅಲ್ವಾ ಅದನ್ನು ಹೊತ್ತು ತರಬೇಕು, 2 ಕೆಲಸ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಅಂಗಳನೇ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇವೆ.
ಮೊದಲಿಂದನೂ ಇದು ಮಾಡ್ತಾ ಇದ್ದೀವಿ. ಅಂದರೆ ಚೆನ್ನಾಗಿ ಅದು ಸ್ವಲ್ಪ ಬೆಳಿಗ್ಗೆ ನೀರು ಹಾಕಿದ್ದೆ ನಾನು. ನೀರು ಹಾಕಿ ಈಗ ಚೆನ್ನಾಗಿ ಗುಡಿಸ್ಕೊಳ್ತಾ ಇದ್ದೀವಿ, ಅದು ಜಾಸ್ತಿ ಇರೋ ಮಣ್ಣೆಲ್ಲ ಹೋಗಲಿ ಅಂತ. ಮೊದಲೆಲ್ಲ ಸಗಣಿ ಎಲ್ಲ ಸಾರಿಸ್ತಾ ಇದ್ರು, ಆದರೆ ಈಗ ನಮ್ಮಲ್ಲಿ 2 ಚಿಕ್ಕ ಕರು ಇರೋದ್ರಿಂದ ಸಗಣಿ ಸಾಕಾಗಲ್ಲ, ಇಷ್ಟು ದೊಡ್ಡ ಅಂಗಳಕ್ಕೆ ಸಾಕಾಗಲ್ಲ. ಹಾಗೆ ನಾವು ಹಾಗೆ ಗುಡಿಸಿ ಆ ಮಣ್ಣನ್ನು ತೆಗೆದು ಮತ್ತೆ ಟಾರ್ಪಲ್ ಹಾಕಿ ಮತ್ತೆ ನಾವು ಇಂಥ ಪೈರೆಲ್ಲ ಇದು ಪೈರಲ್ಲ ನಮ್ಮ ಭತ್ತ ಎಲ್ಲ ಕಟ್ಟಿ ಹಾಕಿರ್ತಾರಲ್ಲ ಅದನ್ನೆಲ್ಲ ತಂದು ಹಾಕ್ತೇವೆ. ನೋಡಿ ತೋರಿಸ್ತೇನೆ ನಾನು. ಈಗ ನಾವು ಕುಯ್ದಾಕಿದ್ದನ್ನು ಅಲ್ಲಿ ಭತ್ತದ ತೆನೆ ಇದಲ್ಲ ಅದನ್ನು ಕಟ್ಟಬೇಕು ಅಂದರೆ ನಮಗೆ ಕಟ್ಟಲಿಕ್ಕೆ ನಾವು ಬೈಹುಲ್ಲನ್ನೇ ತಗೊಳ್ಳೋದು. ಅದಕ್ಕೆ ಮೊದಲು ಒಂದು 4-5 ಕಂತೆ ತಂದು ಹಾಕಿ ಅದನ್ನು ಚೆನ್ನಾಗಿ ಅದರಲ್ಲಿರೋ ಭತ್ತವನ್ನೆಲ್ಲ ತೆಕ್ಕೊಳ್ತಾ ಇದ್ದೇವೆ. ಚೆನ್ನಾಗಿ ಬಡ್ದು ತೆಗೆದು ನೆಕ್ಸ್ಟ್ ಅದರಿಂದನೇ ಎಲ್ಲದಕ್ಕೆ ಒಂದು 4 ಅಥವಾ 5 ಬೈಹುಲ್ಲನ್ನು ಹಾಕ್ತಾ ಹೋಗಿ ಮತ್ತೆ ಅದರಿಂದ ಕಟ್ಟುವಂಥದ್ದು.
ಕೆಲಸ ಸ್ಟಾರ್ಟ್ ಮಾಡಿದ್ದು. ನಾವು ಬೈಹುಲ್ಲು ನಾನು ಎಷ್ಟು ಬೇಕೋ ಅಷ್ಟಕ್ಕೆ ಹಾಕಿ ಸ್ವಲ್ಪ ಅಂದರೆ ಒಂದು 50 ಕಂತೆ ಆಗುವಷ್ಟು ಬೈಹುಲ್ಲನ್ನು ಹಾಕಿ ಮತ್ತು ಕಟ್ಟಿಯಾಗಿದ್ದನ್ನು ಹಾಗೆ ಹೊರ್ತಾ ಇದ್ದೆ. ಅದು ನಾವು ಎಲ್ಲದಕ್ಕೆ ಮೊದಲೇ ಹಾಕಿದರೆ ಅದು ಬಿಸಿಲಿಗೆ ಅದು ಒಣಗಿ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರ 50 ಕಂಪ್ಲೀಟ್ ಆಗುವಾಗ ನೆಕ್ಸ್ಟ್ ವಾಪಸ್ ಬೈಹುಲ್ಲು ಹಾಕ್ತಾಯಿದ್ದೆ. ನಾನು ಹಾಗೆ ಮಾಡ್ತಾಯಿದ್ದೆ. ಅಷ್ಟೊತ್ತು ನಾನು ಸುಮ್ಮನೆ ಎಂತ ಮಾಡೋದು ಅಂತ ಹತ್ರ ಇರೋದನ್ನೆಲ್ಲ ಹಾಗೆ ತಂದು ಹಾಕ್ತಾಯಿದ್ದೇನೆ ನೋಡಿ. ಇಲ್ಲಿ ನಮ್ಮ ಕೆರೆಗೆ ಒಂದು 5ರಿಂದ ಒಂದು 8 ವರ್ಷ ಆಗಿರ್ಬೋದು ಮೀನು ತಂದು ಬಿಟ್ಟು. ಹಿಡಿಲಿಕ್ಕೆ ಸಹ ಇಲ್ಲ, ತುಂಬ ಚಿಕ್ಕದಿದೆ ಅದು. ಇನ್ನು ದೊಡ್ಡದಾಗುತ್ತಾ ಇಲ್ಲ ಸತ್ತೋಗುತ್ತಾ ಎಂತ ಅಂತ ಗೊತ್ತಿಲ್ಲ. ಆದರೆ ಈ ನಮ್ಮನೆಯಲ್ಲಿ ಉಳಿದ್ರೆ ದೋಸೆ, ರೊಟ್ಟಿ, ಅನ್ನ ಮತ್ತು ನಮ್ಮದು ಚುರುಮುರಿ ಸಿಗ್ತದಲ್ವ ಅದನ್ನೆಲ್ಲ ತಂದು ನೋಡಿ ತಂದೆ ಹಾಕ್ತಾ ಇರ್ತಾರೆ. ಅದು ಹಾಕಿದ ತಕ್ಷಣ ಬರ್ತದೆ. ಇದು ಮಧ್ಯಾಹ್ನ ಹಾಕ್ತಾ ಇರೋದು. ಹಾಕಿ ಒಂದು 10 ನಿಮಿಷಕ್ಕೆ ಎಲ್ಲ ಖಾಲಿ. ತುಂಬ ಚಿಕ್ಕ ಮೀನುಗಳಿದೆ. ಇಲ್ಲಿ ಒಂದು 4 ಗಂಟೆಗೆ ನಮ್ಮ ಕಾಫಿ ಎಲ್ಲ ಕುಡಿದು ಈಗ ವಾಪಸ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನಾಗೆ ಬೈಹುಲ್ ಹಾಕ್ತಾ ಇದ್ದೀನಿ. ಒಂದು 4 ಅಥವಾ 5 ಹಾಕಿದರೆ ಸಾಕು, ಕಟ್ಬೋದು ಚೆನ್ನಾಗಿ. ನೋಡಿ ಅಪ್ಪ ಅಮ್ಮ ಕಟ್ತಾ ಇದ್ದಾರೆ, ನಾನು ಆಚೆ ಬೈಹುಲ್ ಹಾಕಿ ಕೊಡ್ತಾ ಇದ್ದೇನೆ. ಇದು ಗದ್ದೆ ಕಟ್ಟಿ ಆದ ತಕ್ಷಣ ನಾವು ಹೊರಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಫೈನಲಿ ನಮ್ಮದು ನೋಡಿ ಕುಯ್ದಾಯಿತು. ನೆನ್ನೆ ಫುಲ್ಲು ಒಣಗಲಿಕ್ಕೆ ಬಿಟ್ಟದ್ದು, ಇವತ್ತು ಕಟ್ಟಿ ಆಯಿತು. ನಾನು ಅರ್ಧ ಒತ್ತಿ ಹಾಕಿದ್ದೇನೆ. ಇನ್ನು ಹೊರಬೇಕು, 3 ಗದ್ದೆ ಬಾಕಿಯಾಗಿದೆ. ಹಾಯ್ ನೋಡಿ, ಗಂಟೆ ಈಗ 4-5 ಆಯ್ತಾ ಅಂತ. 5 ಗಂಟೆಗೆ ನಮ್ಮದು ಹೊತ್ತು ಆಗ್ತಾ ಬಂತು. ಈಗ ಲಾಸ್ಟ್ ಒಂದು ಟ್ರಿಪ್ ಇದೆ, ಅದು ತಗೊಂಡು ಹೋದರೆ ಮುಗಿಯಿತು. ಅಷ್ಟೇ ನೋಡಿ, ಪಕ್ಕದ ಗದ್ದೆ ಎಲ್ಲ ಖಾಲಿ. ಈಗ
ಒಂದು 2 ಗಂಟೆಯಲ್ಲಿ ಖಾಲಿ ಆಗ್ಬೋದು. ಆಚೆ ಮಿಷಿನ್ ಬಂದಿದೆ, ಮಿಷಿನಿಂದ ಕಟ್ ಮಾಡ್ತಾ ಇದ್ದಾರೆ. ಕುಕ್ಕಲ್ಲಿ ಮಿಷಿನ್ ಕಾಣ್ತಾ ಇಲ್ಲ, ಮತ್ತೆ ತೋರಿಸ್ತೇನೆ ನೋಡಿ. ನೋಡಿ ಮಿಷಿನ್ ಬರ್ತಾ ಇದೆ ಇಲ್ಲಿ. ಮುಗಿಂದ ಎಂಕಿಜ್ಜ ಹಿಂಗು ಬೇಕಿತ್ತು. ಹಾಗೆ ಗದ್ದೆಲಿ ಸಗಣಿ ಹಾಕದೆ ಎಲ್ಲವನ್ನ ತರಬಾರ್ದಂತೆ, ಗೊತ್ತಿಲ್ಲ ಶಾಸ್ತ್ರ ಅದು. ಹಾಗೆ ಅಮ್ಮ ಈಗ ಹೋಗಿ ಗದ್ದೆಲಿ ನೋಡಿ ಸಗಣಿ ತಗೊಂಡು ಹೋಗ್ತಾ ಇದ್ದಾರೆ, ಗೊಬ್ಬರ ಅದನ್ನು ಹಾಕಿ ಮತ್ತೆ ಅಲ್ಲಿ 4 ಕಂತೆ ಬಿಟ್ಟಿದುಂಟು, ಅದನ್ನು ತಗೊಂಡ್ಬರ್ತಾರೆ ನೋಡಿ. ಕಾಂಟಿ ಒಂದು ಟ್ಯಾಂಕ್ ನೆಕ್ಸ್ಟ್ ನೋಡಿ, ಈಗ ಇದು ಉಳ್ದಿದ್ದನ್ನ ತರೋದು. ಈ ತಂದ್ಮೇಲೆ ನಮ್ಮ ಗದ್ದೆ ಫುಲ್ ಖಾಲಿ ಖಾಲಿ ನೋಡಿ. ನಮ್ಮ ಗದ್ದೆ ಆಯ್ತು, ಪಕ್ಕದ ಮನೆ ಗದ್ದೆನೂ ಆಯ್ತು ನೋಡಿ. ಎಲ್ಲ ಅವ್ರದ್ದೆಲ್ಲ ಬಡ್ದ ಆಯ್ತು, ಹುಲ್ಲು ಇದೆ ಇನ್ನು ತಗೊಂಡು ಹೋಗ್ಲಿಕ್ಕೆ. ಇನ್ನು ಆಚೆ ಅಲ್ಲಿ ಸಹ ಬಡಿತಾ ಇದ್ದಾರೆ, ಅದ್ರದ್ದು ಆಚೆ ಗದ್ದೆ. ಈಗ ಮಿಷಿನ್ ಬಂದಿದೆ, ಮಿಷಿನಲ್ಲಿ ಕೆಲಸ ಆಗ್ತಾ ಇದೆ ನೋಡಿ. ಇದು ನನ್ನ ಅಮ್ಮ, ನನ್ನ ಅಮ್ಮಯಮ್ಮೋ. ಅಬ್ಬಾ ಫೈನಲಿ ಮುಗೀತು. Take a minute.
ಭತ್ತ ಎಸೆಯೋದು ಅಂತನಾ ಹೆಂಗೆ ಎಂತ ಹೇಳೋದು ಸರಿ ಗೊತ್ತಿಲ್ಲ. ಹೀಗೆ ಗಾಳಿ ಬರುವಾಗ ಇದನ್ನ ಹೀಗೆ ಗಾಳಿ ಅಪೋಸಿಟ್ ಸೈಡ್ ನಾವು ಎಸಿದ್ರೆ ಅದರಲ್ಲಿ ಇರುವ ಪೊಳ್ಳು ಮತ್ತೆ ಕಸ ಎಲ್ಲ ದೂರ ಹೋಗ್ತದೆ, ದೂರ ಬೀಳ್ತದೆ. ಇದು ಮೊದಲಿಂದನೂ ನಾವು ಮಾಡ್ತಾ ಇದೀವಿ. ಭತ್ತ ಇರ್ಬೋದು, ಕಾಫಿ ಸಹ ನಾವು ಹೀಗೆ ಮಾಡೋದು. ಹೀಗೆ ಮಾಡಿದರೆ ಬೇಗ ಕ್ಲೀನ್ ಆಗುತ್ತೆ, ಕಸನೇ ಬೇರೆ ಸೈಡ್ ನಿಲ್ತದೆ, ಮತ್ತು ಚೆನ್ನಾಗಿರೋ ಭತ್ತನೇ ಬೇರೆ ಸೈಡ್ ನಿಲ್ತದೆ. ಮತ್ತು ಗಾಳಿ ಹೇಗೆ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಸಹ ಆಗ್ತದೆ. ಈಗ ನಾವು ಇಲ್ಲಿ ಹಾಕ್ತಾ ಇದ್ದೇವಲ್ಲ, ಈಗ ಇಲ್ಲಾದರೂ ಗಾಳಿ ನಿಂತೋಯ್ತು, ಜೋರು ಬರ್ತಾ ಇಲ್ಲ ಅಂತ ಹೇಳಿದರೆ ನಾವು ಅಲ್ಲಿ ಇನ್ನೊಂದು ಅದರ ಹೆಸರು ಎಂತ ಉದ್ದ ಮರ ಒಂದು ನಾವು ಮಳೆಗೆಲ್ಲ ತಗೊಳ್ತೀವಿ, ಆ ಟೈಪದು ಒಂದು ಮರ ತೋರಿಸ್ತೇನೆ ನಾನೀಗ. ಅದರಿಂದ ಗಾಳಿ ಬೀಸಿದ್ರೆ ಜಾಸ್ತಿ ಇದು ಆ ಕಸ ಅಂದರೆ ಹುಲ್ಲುದು ಪೀಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಹೋಗ್ತದೆ. ಮತ್ತು ಅದರಲ್ಲಿ ಜಾಸ್ತಿ ಹೆದರ್ಲಿಕ್ಕೆಲ್ಲ ಇರೋದು ಒಂದು ಕಲ್ಲುದು ಪೀಸು, ಮಣ್ಣದು ಪೀಸ್ಗಳಿರ್ತದೆ ಅಷ್ಟೇ. ಅದನ್ನು ಎಲ್ಲಾದರೂ ಕಂಡ್ರೆ ಅವಾಗ ನಾವು ಏರ್ಕೊಳ್ಬೋದು. ನಮಗೆ ವರ್ಷನೂ ನಾವು ಹೀಗೇನೆ ಮಾಡಿ ಭತ್ತವನ್ನು ಒಣಗಿಸಿ ತೆಗೆದಿಡ್ತೇವೆ. ಗಾಳಿಗೆ ಕಾಯೋದು, ಗಾಳಿ ಬರುವಾಗ ಹಾಕ್ತಾರೆ. ನಾನು ಅಲ್ಲಿ ಮಣ್ಣ ಕಲ್ಲು ಪೀಸ್ ಅದೇನಾದರೂ ಇದ್ದರೆ ಅದನ್ನು ತೆಗೆಯುವಂತೇಳಿ ನಾನು ಆಚೆ ಈಚೆ ನೋಡ್ತಾ ಇದ್ದೆ.
ಈಗ ಫೈನಲ್ ಆಗ್ತಾ ಬಂತೆಲ್ಲ ಮುಗೀತು ಸಹ. ಈಗ ನಾನು ಪೊಳ್ಳಿರೋದನ್ನೆಲ್ಲ ಬೇರೆ ಅದನ್ನು ಗುಡಿಸ್ತಾ ಇದ್ದೇನೆ. ಹಾಗೆ ನೋಡಿ ಹೀಗೆ ತಂದೆ ಈಗ ಗಾಳಿ ಹಾಕ್ತಾ ಇದ್ದಾನೆ ನೋಡಿ. ಗಾಳಿ ಹಾಕಿ ಆ ಕಸ ಎಲ್ಲ ಹೋಗ್ತಾ ಇದೆ, ದೂರ ಹೋಗ್ತಾ ಇದೆ ನೋಡಿ, ಕಾಣ್ತಾ ಇದೆ ನಿಮಗೆ. ಅಲ್ಲಿ ಮಧ್ಯದಲ್ಲಿ ಇರುವಂಥ ಭತ್ತ ಎಲ್ಲ ಗಟ್ಟಿ ಚೆನ್ನಾಗಿರುವಂತಹ ಭತ್ತ. ಮತ್ತು ಈ ಸೈಡ್ಸ್ ಸ್ವಲ್ಪ ಪೊಳ್ಳು ಎಲ್ಲ ಇದೆ, ಅದನ್ನೆಲ್ಲ ಹಾಗೆ ಮೇಲಿಂದ ಮೇಲೆ ಗುಡಿಸಿ ಅದನ್ನು ನಾವು ತೆಗೆದು ಅಲ್ಲಿ ಅಮ್ಮ ಸಹ ಆಡಿಸ್ತಾ ಇದ್ದಾರೆ.
ಭತ್ತನ ನಾವು ನಮಗೆ ಮನೆ ಯೂಸಿಗೆ ಅಂತ ನಾವು ಮಾರಲಿಕ್ಕೆ ಅಂತ ಮಾಡಲ್ಲ, ನಮ್ಮ ಮನೆ ಯೂಸಿಗೆಗೋಸ್ಕರ ಮಾಡ್ತಾ ಇರೋದು ಇದು. ಅದಕ್ಕೋಸ್ಕರ ನೋಡಿ ಅದನ್ನು ಈಗ ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಂದು ದಿವಸ ಒಣಗಿಸ್ಕೊಳ್ತಾ ಇದ್ದೇವೆ. ಅದರಲ್ಲಿ ಮಧ್ಯೆ ಮಧ್ಯೆ ಹೋಗಿ ಕಾಲ ಹಾಕ್ತಾ ಇರಬೇಕು, ಇಲ್ಲದೆ ಅದು ಭತ್ತ ಸ್ವಲ್ಪ ಒಣಗಿರಲ್ಲ, ಅದು ಸ್ವಲ್ಪ ಚೆನ್ನಾಗಿ ಒಣಗುತ್ತೆ. ಅದರಿಂದ ಒಂದು ವರ್ಷ ತನಕ ಅದು ಇಡಬೇಕಲ್ವ, ಹಾಗೆ ಆಗಾಗ ಕಾಲ ಹಾಕಿ ಅದನ್ನು ಚೆನ್ನಾಗಿ ಒಣಗಿಸಿ ಮತ್ತು ಚೀಲಕ್ಕೆ ತುಂಬಿಸಿ ತೆಗೆದಿಡೋದು. ಫೈನಲಿ ಈಗ ಸಂಜೆ ಒಂದು 4:30-5 ಗಂಟೆ ಆಗಿದೆ. ನಾವೀಗ ಭತ್ತವನ್ನು ತುಂಬಿಸ್ತಾ ಇದ್ದೇವೆ. ಈ ಸಲ ಎಲ್ಲರಿಗೂ ತುಂಬ 1 ಕ್ವಿಂಟಾಲಾಗಷ್ಟು ಕಮ್ಮಿನೇ, ನಮಗೂ ಸಹ 1 ಕ್ವಿಂಟಾಲಾಗಷ್ಟು ಕಮ್ಮಿನೇ ಆಗಿದೆ. ಹುಲ್ಲು ಸಹ ಕಮ್ಮಿ ಆಗಿದೆ, ಭತ್ತ ಸಹ ಕಮ್ಮಿ ಆಗಿದೆ. ನಾವು ಈ ವರ್ಷ ಸಗಣಿ ಗೊಬ್ಬರ ಮಾತ್ರ ಹಾಕಿದ್ದು, ಕಂಪ್ನಿ ಯಾವ ಗೊಬ್ಬರ ಸಹ ಹಾಕಲಿಲ್ಲ. ಹಾಗೆ ಸ್ವಲ್ಪ ಭತ್ತ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ವಿಸ್ಮಯ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.